ಸಂತ್ರಸ್ತರಿಗೆ ಮನೆ ಭಾಗ್ಯ ಒತ್ತಡಕ್ಕೆ ಮಣಿದ್ರ ಸಿಎಂ ಡಿಸಿಎಂ ಯಾರ್ಯಾರಿಗೆ ಸಿಗುತ್ತೆ ಫ್ಲಾಟ್ ಸರ್ಕಾರದ ರೂಲ್ಸ್ ಏನು ಒತ್ತುವರಿ ಸ್ಥಳದಲ್ಲಿ ರೋಗದ ಭೀತಿ ಬೀದಿಗೆ ಬಿದ್ದ ಜನ ಹೇಳೋದೇನು ಕೋಗಿಲು ಕೂಗು ಕೋಗಿಲು ಲೇಔಟ್ನಲ್ಲಿ ಕಳೆದ 10 ದಿನಗಳ ಹಿಂದೆ ನಡೆದಂತಹ ಒತ್ತುವರಿ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 160 ಕುಟುಂಬಗಳಿಗೆ ಹೊಸ ಫ್ಲಾಟ್ನಲ್ಲಿ ಆಶ್ರಯ ನೀಡಲಾಗುತ್ತೆ. ನಿರಾಶ್ರಿತರ ಸರ್ವೆಯನ್ನ ಶುರು ಮಾಡಿದ್ದಾರೆ ಜಿಬಿಎ ಅಧಿಕಾರಿಗಳು ಹಾಗೆಯೇ ಜಿಲ್ಲಾಡಳಿತದವರು. ಈ ಮೂಲಕ ಸುಮಾರು 160 ಕುಟುಂಬಗಳಿಗೆ ಹೊಸ ಫ್ಲಾಟ್ ನೀಡೋದಕ್ಕೂ ಕೂಡ ಚಿಂತನೆಯನ್ನ ಮಾಡಲಾಗಿದೆ. ಅದೇ ಕಾರಣಕ್ಕಾಗಿ ನಿರಾಶ್ರಿತರ ಪಟ್ಟಿಯನ್ನ ಕೂಡ ತಯಾರಿಸುವುದಕ್ಕೆ ನಿನ್ನೆಯ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿದ್ದು ಬ್ಯಾಟರಾಯನಪುರ ಬೈಯಪ್ಪನ ಹಳ್ಳಿಯಲ್ಲಿ ಫ್ಲಾಟ್ ಅನ್ನ ನೀಡೋದಕ್ಕೂ ಕೂಡ ಈಗಾಗಲೇ ಚಿಂತನೆ ಮಾಡಲಾಗಿದೆ. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಫ್ಲಾಟ್ ಅನ್ನ ನೀಡಲಾಗುತ್ತೆ. 2030 ಫ್ಲಾಟ್ನಲ್ಲಿ 1 BHKಯಲ್ಲಿ ಅಡುಗೆ ಕೋಣೆ ಬೆಡ್ರೂಮ್ ಹಾಲ್ನ ವ್ಯವಸ್ಥೆ ಇದೆ. ಈಗ ಯಲಹಂಕ ನಾರ್ತ್ ಜಾಯಿಂಟ್ ಕಮಿಷನರ್ ಮೊಹಮ್ಮದ್ ನಯೀಂ ಸ್ಥಳಕ್ಕೆ ಬಂದಿದ್ದಾರೆ. ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸರ್ವೆಯನ್ನ ಆರಂಭ ಮಾಡಿದ್ದಾರೆ ಜಿಬಿಎ ಹಾಗೆಯೇ ಜಿಲ್ಲಾಡಳಿತದವರು. ಯಾರ್ಯಾರ ಹತ್ರ ದಾಖಲಾತಿಗಳು ಇದೆ, ಸರ್ಕಾರ ಏನು ಮಾರ್ಗಸೂಚಿಗಳು ಒಂದಷ್ಟು ರೂಲ್ಸ್ ಅನ್ನ ಹೇಳಿದೆಯಲ್ಲ, ಆ ಪ್ರಕಾರವಾಗಿ ಯಾರ್ಯಾರ ಹತ್ರ ಆ ದಾಖಲಾತಿಗಳು ಇದೆ ಅವರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲದ ಹಾಗೆ ಅವರಿಗೆ ಫ್ಲಾಟ್ ಅನ್ನು ಕೊಡೋದಕ್ಕೂ ಕೂಡ ಚಿಂತನೆಯನ್ನ ಮಾಡಲಾಗಿದೆ. ಇನ್ನು ಪ್ರಮುಖವಾಗಿ ಈಗಾಗಲೇ ಅವರು ಕೊಡಬೇಕಾಗಿರೋದು 11.5 ಲಕ್ಷದ ಈ ಒಂದು ಫ್ಲಾಟ್ನಲ್ಲಿ ಅವರು ನೀಡಬೇಕಾಗಿರೋದು 2.5 ಲಕ್ಷ. ಹಾಗೆಯೇ SC/ST ಆದ್ರೆ ಅವರು 1.5 ಲಕ್ಷ ನೀಡಿದ್ರೆ ಸಾಕು, ಆ ಒಂದು ಫ್ಲಾಟ್ ಅಲ್ಲೂ ಕೂಡ ಅವರು ವಾಸಿಸೋದಕ್ಕೆ ಅವಕಾಶ ಇರುತ್ತೆ. ಕೋಗಿಲೆ ಬಡಾವಣೆಗೆ ಮಹಿಳಾ ಆಯೋಗ ಭೇಟಿಯನ್ನ ಕೊಟ್ಟಿದೆ. ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರೀಗ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಮಹಿಳೆಯರ ಸಮಸ್ಯೆಗಳನ್ನ ಆಲಿಸ್ತಾ ಇದೆ ಮಹಿಳಾ ಆಯೋಗ. ಈಗಾಗಲೇ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಬಂದಿದ್ದಾರೆ. ಏನೇನು ಮಹಿಳೆಯರ ಸಮಸ್ಯೆಗಳನ್ನ ಅಲ್ಲಿ ಅನುಭವಿಸಿದ್ದಾರೆ, ಕಳೆದ 10 ದಿನಗಳಿಂದ ಏನೇನಾಗಿದೆ, ಯಾವ ರೀತಿಯಾಗಿ ಸಮಸ್ಯೆಗಳು ಉಂಟಾಗಿದೆ ಅವರಿಗೆ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೂಡ ಪಡ್ಕೊಂಡಿದ್ದಾರೆ. ಆ ಮಹಿಳಾ ಆಯೋಗದ ಭೇಟಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿನ ಸಂತ್ರಸ್ತರು ಜೊತೆಗೆ ಅಲ್ಲಿ ಮಹಿಳೆಯರು ಸಾಕಷ್ಟು ಸಮಸ್ಯೆಗಳನ್ನ ಕೂಡ ಹೇಳ್ಕೊಂಡಿದ್ದಾರೆ. ನಮ್ಗೆ ಏನೇನು ಸಮಸ್ಯೆ ಆಗ್ತಾ ಇದೆ, ಈಗಾಗಲೇ ಮೊನ್ನೆ ಕೂಡ ಅನೇಕ ಮಹಿಳೆಯರು ಹೇಳ್ತಾ ಇದ್ರು. ಕೆಲವರು ಗರ್ಭಿಣಿಯರಿದ್ದಾರೆ, ಕೆಲವರು ಬಾಣಂತಿಯರಿದ್ದಾರೆ, ಇನ್ನು ಕೆಲವರು ಅಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಟಾಯ್ಲೆಟ್ಗೆ ಹೋಗೋದಕ್ಕೂ ಸಮಸ್ಯೆ ಇದೆ, ಪೀರಿಯಡ್ಸ್ ಆದಂತಹ ಸಂದರ್ಭದಲ್ಲಿ ನಾವು ಹೇಗೆ ಹೋಗೋದು, ಒಂದು ಶೌಚಾಲಯ ಇಲ್ಲ, ಹೀಗೆ ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಮಹಿಳೆಯರು ಹೇಳ್ತಾ ಇದ್ರು. ಇದೀಗ ಸ್ಥಳಕ್ಕೆ ರಾಜ್ಯ ಮಹಿಳಾ ಆಯೋಗ ಭೇಟಿ ಕೊಟ್ಟು ಮಹಿಳೆಯರ ಸಮಸ್ಯೆಯನ್ನ ಆಲಿಸ್ತಾ ಇದೆ. ಕೋಗಿಲು ಲೇಔಟ್ ನಿವಾಸಿಗಳಿಗೆ ಫ್ಲಾಟ್ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರದ ನಡೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಕೇರಳದ ವಲಸಿಗರಿಗೆ ಮನೆ ಕೊಡ್ತಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಈ ಒಂದು ಘಟನೆ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಯಿತು, ರಾಷ್ಟ್ರ ಮಟ್ಟದಲ್ಲಿ ಆಯಿತು, ಇದೀಗ ವಿಶ್ವದಾದ್ಯಂತ ಸೌಂಡ್ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ಒಂದು ಮುಜುಗರವನ್ನ ತಪ್ಪಿಸುವಂತಹ ಪ್ರಯತ್ನ, ಜೊತೆಗೆ ಕೇರಳದ ಒತ್ತಡಕ್ಕೆ ಮಣಿದು ಸಿಎಂ ಹಾಗೆಯೇ ಡಿಸಿಎಂ ಈಗ ಫ್ಲಾಟ್ಗಳನ್ನು ಕೊಡುವ ನಿರ್ಧಾರವನ್ನ ಮಾಡಿರೋದು. ಈ ನಡೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಕೇರಳದ ವಲಸಿಗರಿಗೆ ಮನೆ ಕೊಡ್ತಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಎಕ್ಸ್ನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದು ಒಂದು ಧರ್ಮದ ಓಲೈಕೆ ತುಷ್ಟೀಕರಣ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಲೀಡರ್ಸ್ ಹೈಕಮಾಂಡ್ನ ಕೈಗೊಂಬೆ ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ. ಇನ್ನು ಮನೆ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಜೇಂದ್ರ ಅವರು ಕೂಡ ಮಾತಾಡಿದ್ದಾರೆ. ಒತ್ತಡಕ್ಕೆ ಮಣಿದು, ಅದರಲ್ಲಿ ಯಾರ್ದು, ಕೇರಳದ ವೇಣುಗೋಪಾಲ್ ಅವರ ಒತ್ತಡಕ್ಕೆ ಮಣಿದು ಸರ್ಕಾರ ಮನೆಯನ್ನ ಕೊಡ್ತಾ ಇದೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಎಸಿಸಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು KC ವೇಣುಗೋಪಾಲ್ ರವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಪಾಪ ಬೆದರಿಕೆ ಹಾಕ್ತಾರೆ, ಉಪಮುಖ್ಯಮಂತ್ರಿಗಳಿಗೆ ಬೆದರಿಕೆ ಹಾಕ್ತಾರೆ. ಒಂದು ರೀತಿ ಅತಂತ್ರ ಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಅತಂತ್ರ ಸ್ಥಿತಿಯಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಕೂಡ ಇದ್ದಾರೆ. ನಮ್ಮ ರಾಜ್ಯದ ನೀತಿ ನಿಯಮಗಳನ್ನ ಸರ್ಕಾರ ಯಾವ ದಿಕ್ಕಿನಲ್ಲಿ ಸಾಗಬೇಕು, ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ದೆಹಲಿಯಲ್ಲಿ ಕೂತಿರ್ತಕ್ಕಂಥ ಕೇರಳ ಮೂಲದ KC ವೇಣುಗೋಪಾಲ್ ಅವರು ತೀರ್ಮಾನ ಮಾಡಬೇಕಾ, ಈ ರಾಜ್ಯದ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕಾ? ನಿಮ್ಮ ಹೈಕಮಾಂಡ್ಗೆ ಬೆದರಿಕೊಂಡು ನಿಮ್ಮ ಮುಖ್ಯಮಂತ್ರಿ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಮನಸೋ ಇಚ್ಛೆ ತೀರ್ಮಾನವನ್ನ ರಾಜ್ಯದ ಮುಖ್ಯಮಂತ್ರಿಗಳು ಮಾಡೋದಕ್ಕೆ ಸಾಧ್ಯ ಇಲ್ಲ.
ಎಐಸಿಸಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಕೇಸರಿ ವೇಣು ಕೋಗಿಲು ಲೇಔಟ್ ಬಗ್ಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾತಾಡಿದ್ದಾರೆ. 10-20 ವರ್ಷಗಳ ಹಿಂದೆಯೇ ಆ ಜಾಗವನ್ನ ತ್ಯಾಜ್ಯ ಸಂಸ್ಕರಣಾ ಘಟಕಕ್ಕೆ ಕೊಡಲಾಗಿತ್ತು. ಆಗ ಸ್ಯಾಟಲೈಟ್ ಇಮೇಜ್ ಹೇಗಿತ್ತು ಅನ್ನೋದನ್ನ ಪರಿಶೀಲಿಸಲಿ. ಕೋಗಿಲು ಲೇಔಟ್ ಅಲ್ಲಿ ಅರ್ಧ ಜನ ಹೆದರಿ ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೋದವರು ಎಲ್ಲಿಗೆ ಹೋದ್ರು ಅನ್ನೋದು ಪರಿಶೀಲನೆ ಆಗಬೇಕು ಅಂತ ಶೋಭಾ ಆಗ್ರಹಿಸಿದ್ದಾರೆ. ನಾನು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇರುವಂತದ್ದು, ಈ ವಲಸಿಗರು ಯಾರು? ಮೊನ್ನೆ ನೀವು 167 ಮನೆಗಳನ್ನ ತೆರವುಗೊಳಿಸಿದವರು ಯಾರು? ಬೆಂಗಳೂರಿನಲ್ಲಿ ಸ್ವಂತ ವಾಸಿಗರು 16 ವರ್ಷಗಳಿಂದ ಬಿಡಿಎಗೆ, ಬಿಬಿಎಂಪಿಗೆ, ಸ್ಲಂ ಬೋರ್ಡ್ಗೆ, ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದಾನೆ. ಆದ್ರೆ ಮನೆ ಅಲೋಕೇಶನ್ ಯಾರಿಗೂ ಆಗಿಲ್ಲ. ಆದ್ರೆ ಯಾರು ಅಕ್ರಮ ವಲಸಿಗರಿದ್ದಾರೆ ಪಕ್ಕದ ರಾಜ್ಯದವರು ಕಮೆಂಟ್ ಮಾಡಿದ್ರು, ವೇಣುಗೋಪಾಲ್ ಹೇಳಿದ್ರು, ಇದಕ್ಕೆ ತಕ್ಷಣ ಅವರಿಗೆ ಮನೆ ಅಲಾಟ್ ಆಗುತ್ತೆ. ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಭೂಮಿಯಲ್ಲಿ ಅಕ್ರಮವಾಗಿ ವಲಸೆ ನಿಂತುಕೊಂಡ್ರೆ ಅವರಿಗೆ ಮನೆ ಸಿಗುತ್ತೆ. ಈ ಸಂದೇಶ ಇವತ್ತು ಹೋಗಿದೆ. ನೀವೇನ್ ಮಾಡಕ್ ಹೊರಟಿದ್ದೀರಿ? ಕರ್ನಾಟಕ ರಾಜ್ಯದಲ್ಲಿ ನೀವು ಏನ್ ಮಾಡಕ್ ಹೊರಟಿದ್ದೀರಿ? ಯಾರಿಗೆ ಮನೆ ಸಿಗಬೇಕು? ಇವರು ಯಾವಾಗ ಅರ್ಜಿ ಸಲ್ಲಿಸಿದ್ರು? ಕೋಗಿಲು ಲೇಔಟ್ ಪ್ರಕರಣದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದ್ದು ಅಭಿನಂದನೀಯ. ಆದರೆ ಸಚಿವ ಜಮೀರ್ ಅಹಮದ್ ಅವರ ಕ್ಷೇತ್ರದಲ್ಲಿ 25,000 ಬಾಂಗ್ಲಾದವರಿದ್ದಾರೆ. ಅವರಿಗೆ ಸರ್ಕಾರಿ ಜಾಗ ಕೊಡಲಾಗಿದೆ, ಅದನ್ನೆಲ್ಲ ಕಿತ್ತು ಹಾಕಬೇಕು ಅಂತ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಆಗ್ರಹಿಸಿದ್ದಾರೆ. ಪರಪ್ಪನ ಅಗ್ರಹಾರದ ಜೈಲಿನ ಕಟ್ಟಡಕ್ಕೆ ಹತ್ತಿಕೊಂಡೇ 5,000 ಬಾಂಗ್ಲಾ ಮುಸ್ಲಿಮರಿದ್ದಾರೆ ಅಂತಾನು ಕೂಡ ಮುತಾಲಿಕ್ ಹೇಳಿದ್ದಾರೆ. ಅಲ್ಲಿ ಅತಿಕ್ರಮಣ ಮಾಡಿಕೊಂಡು ಕಾನೂನು ಬಾಹಿರವಾಗಿ ಬಂಗ್ಲಾ ಮುಸ್ಲಿಮರು, ರೋಹಿಂಗ್ಯಾ ಮುಸ್ಲಿಮರು, ಪಾಕಿಸ್ತಾನ ಮುಸ್ಲಿಮರು ವಾಸ ಮಾಡ್ತಾ ಇದ್ದಾರೆ. ಇವತ್ತು ಜಮೀರ್ ಅಹ್ಮದ್ ಬಹಳ ದೊಡ್ಡ ಕಣ್ಣೀರು ಸುರಿಸ್ಕೊಂಡು ಇವತ್ತು ಹೋಗ್ತಾ ಇರುವಂತ ಜಮೀರ್ ಅಹ್ಮದ್ ಕ್ಷೇತ್ರದಲ್ಲೇ 25,000 ಜನ ಬಂಗ್ಲಾ ಮುಸ್ಲಿಮರು ವಾಸಕ್ಕೆ ಅವ್ರು ಸರ್ಕಾರಿ ಜಾಗ ಕೊಟ್ಟಿದ್ದಾರೆ. ಅದನ್ನು ಕೊಡದು ಹಾಕಬೇಕೀಗ. ಇತ್ಯಾದಿ ಜಿಲ್ಲೆಗಳಲ್ಲೂ ಕೂಡ ಬಂಗ್ಲಾ ಮುಸ್ಲಿಮರು ಕಾರ್ಮಿಕರ ಹೆಸರಿನಲ್ಲಿ ಕೆಲಸ ಮಾಡ್ತಾ ಇರುವಂತಹದ್ದು ಬಂದಿದ್ದಾರೆ. ಅವರು ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ಇವತ್ತು ಗೋಮಾಳ ಜಾಗ ಇರಬಹುದು, ಸರ್ಕಾರಿ ಜಾಗದಲ್ಲಿ ಅವರು ಗುಡಿಸಲು ಕಟ್ಕೊಂಡು, ಮನೆ ಕಟ್ಕೊಂಡು, ಬಿಲ್ಡಿಂಗ್ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ ಅದನ್ನು ಕೂಡ ಒಡೆದು ಹಾಕಬೇಕು ಅಂತನ್ನುವಂತಹದ್ದು ನಾನು ವಿನಂತಿ ಮಾಡ್ತಾ ಇದ್ದೀನಿ. ಇವರಿಗೆ ಮಾನವೀಯತೆ ಹಿನ್ನೆಲೆಯಲ್ಲಿ ಮನೆ ಕೊಡ್ತಾ ಇದೀವಿ 11.5 ಲಕ್ಷದ್ದು ಅಂತನ್ನುವಂಥದ್ದು ಈಗಾಗಲೇ ಡಿಕ್ಲೇರ್ ಮಾಡಿದ್ದಾರೆ. ಇವರು ಸಬ್ಸಿಡಿ ಬೇರೆ ಕೊಡ್ತಾ ಇದ್ದಾರೆ. ಯಾರಿಗೆ ಸಬ್ಸಿಡಿ? ಯಾರಿಗೆ ಮನೆ ಕೊಡ್ತಾ ಇದ್ದೀರಿ? ದೇಶದ್ರೋಹಿಗಳಿಗೆ, ನುಸುಳುಕೋರರಿಗೆ, ರೋಹಿಂಗ್ಯಾ ಮುಸ್ಲಿಮರಿಗೆ, ಇವತ್ತು ಬಂಗಾಳ ಮುಸ್ಲಿಮರಿಗೆ, ದೇಶದ್ರೋಹಿಗಳಿಗೆ ಕೊಡ್ತೀರಿ ನೀವು. ಇವರಿಗೆ ನೀವು ಮಾನವೀಯತೆನಾ? ಇವ್ರು ದೇಶದ್ರೋಹಿಗಳ್ರಿ, ಇವರು ವೈರಸ್ ಕ್ಯಾನ್ಸರ್ ಇವರು. ಸೊ ಇಂಥವ್ರಿಗೆ ಆಶ್ರಯ ಕೊಡುವಂಥದ್ದು ಅಂತಂದ್ರೆ ನೀವು ನಮ್ಮ ಹಿಂದೂಗಳ ಈ ದೇಶದಲ್ಲಿ ತಲೆಯ ಮೇಲೆ ಕಲ್ಲಿಟ್ಟಂಗೆ. ಅಂದ್ರೆ ನಾವು ಶತ್ರುಗಳನ್ನು ಸಾಕುವಂತಹ ಪ್ರಕ್ರಿಯೆ ಇವತ್ತು ಕಾಂಗ್ರೆಸ್ನವರು ಇಲ್ಲಿ ತನಕ ಮಾಡ್ತಾರೆ. ನಾನು ಹೇಳೋದು ಅವರಿಗೆ ಸರಿಯಾದ ದಾಖಲೆಗಳನ್ನು ತಗೊಂಡು ಮೊದಲು ಅವರನ್ನು ಒದ್ದು ಹೊರಗೆ ಹಾಕಬೇಕು ಅಂತನ್ನುವಂಥದ್ದು ಹೇಳಿ. ಕೋಗಿಲು ಲೇಔಟ್ ವಿಚಾರದಲ್ಲಿ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಿದೆ ಅನ್ನುವ ಬಿಜೆಪಿ ಮಾತಿಗೆ ಡಿಸಿಎಂ ಡಿಕೆಶಿ ತಿರುಗೇಟು ಕೊಟ್ಟಿದ್ದಾರೆ. ನಾವು ಯಾರನ್ನು ಓಲೈಕೆ ಮಾಡುವ ಪ್ರಶ್ನೆಯೇ ಬರಲ್ಲ. ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಮಾಡಿದವರಿಗೆ ನಾವು ಗಿಫ್ಟ್ ಕೊಡೋದಕ್ಕೆ ರೆಡಿ ಇಲ್ಲ. ಮಾನವೀಯತೆಯ ದೃಷ್ಟಿಯಿಂದ ಅರ್ಹತೆ ಇರೋರಿಗಷ್ಟೇ ಮನೆ ಕೊಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಪಾಕಿಸ್ತಾನದ ಸಚಿವರು ಲೇವಡಿ ಮಾಡಿರೋದಕ್ಕೆ ನಮ್ಮ ನಾಯಕರು ಉತ್ತರ ಕೊಡ್ತಾರೆ ಅಂತ ಡಿಕೆಶಿ ಹೇಳಿದರು. ಯಾರು ಓಲೈಕೆ ರಾಜಕಾರಣ ಮಾಡುವಂತ ಪ್ರಶ್ನೆ ಬರುವುದಿಲ್ಲ. ಯಾರು ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಮಾಡಬಾರ್ದು. ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಮಾಡೋರಿಗೆ ನಾವೇನು ಗಿಫ್ಟ್ ಕೊಡಕ್ಕೆ ನಾವು ರೆಡಿ ಇಲ್ಲ. ಅವ್ರ ಮೇಲೆ ಯಾರು ಮಾಡಿದ್ದಾರೋ ಅದಕ್ಕೆಲ್ಲ ಕೆಲವೆಲ್ಲ ದುಡ್ಡು ಕಲೆಕ್ಟ್ ಮಾಡಿದ್ರು ಮತ್ತೊಂದು ಅಂತ ಹೇಳಿ ಅಲ್ಲಿಯವರೇ ಕೆಲವೆಲ್ಲ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಕೆಲವು ಮಾನವೀಯತೆ ದೃಷ್ಟಿಯಿಂದ ನಮ್ಮ ಗೌರ್ಮೆಂಟಲ್ಲಿ ಒಂದು ಸ್ಕೀಮ್ ಇದೆ, ಏನು ಮುಖ್ಯಮಂತ್ರಿ ಹೌಸಿಂಗ್ ಸ್ಕೀಮ್ ಅಂತ ಒಂದು ಸ್ಕೀಮ್ ಇದೆ. ಅದರಲ್ಲಿ ಎಕ್ಸ್ಪಾತ್ ಎಲಿಜಿಬಲ್ ಇತ್ತು ಅಂತಂದರೆ ಕೆಲವುದು ನಮ್ಮವರು ಕೆಲವು ಭಾಗದಲ್ಲಿ ವಾರ್ಡ್ಗಳಲ್ಲಿ ಹಕ್ಕುಪತ್ರ ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಎಕ್ಸಾಮಿನ್ ಮಾಡೋಕ್ಕೆ ಹೇಳಿದ್ರು. ಜನರ ಹೊರಗಡೆಯಿಂದ ಬಂದವರು ಹೊಸದಾಗೂ ಸೇರ್ಕೊಂಡಿದ್ದಾರೆ. ಅದು ನಮ್ಮ ಜಿನೈನ್ ವೋಟರ್ ಲಿಸ್ಟು ಮತ್ತೊಂದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಇತ್ತು ಅಂತಂದರೆ ಕೆಲವರಿಗೆ ರಿಹಾಬಿಲಿಟ್ ಮಾಡೋಂಥ ಕೆಲಸ ನಾವು ಮಾಡ್ತೀವಿ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ ಶೆಟ್ಟಿ, ಈಗಾಗಲೇ ಯಾರು ಅರ್ಹರು ಇದ್ದಾರೋ, ಯಾರ್ಯಾರ ನಿಜವಾದ ದಾಖಲಾತಿಗಳಿದೆಯೋ ಅವರಿಗೆ ನಾವು ಫ್ಲಾಟ್ ಅನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ GBA ಅಧಿಕಾರಿಗಳಿಗೆ, ಅಲ್ಲಿ ಬಂದಿರುವಂತಹ ಅಧಿಕಾರಿಗಳಿಗೆ ಏನಾದರೂ ಅಲ್ಲಿ ಅಂದ್ರೆ ಚಾಲೆಂಜಸ್ ಕಾಣಿಸ್ತಾ ಇದೆಯಾ ಹೇಗೆ, ಅಥವಾ ಅಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ದಾಖಲಾತಿಗಳು ಇರುವವರೇನಾ? ಖಂಡಿತ ನವಿತಾ ಜೈನ್, ಇಲ್ಲಿರುವಂತಹ 160ಕ್ಕೂ ಅಧಿಕ ಕುಟುಂಬಗಳು ಅಂದ್ರೆ ಏನು ಒತ್ತುವರಿ ತೆರವಾಗಿದೆಯಲ್ಲ, ಆ 160ಕ್ಕೂ ಅಧಿಕ ಕುಟುಂಬಗಳ ದಾಖಲಾತಿಗಳ ಪರಿಶೀಲನೆ ಕಾರ್ಯ ಸದ್ಯ ನಡೀತಾ ಇರುವಂತದ್ದು. ನಮ್ಮ ವಿಡಿಯೋ ಜರ್ನಲಿಸ್ಟ್ ಎಡ್ವಿನ್ ಆ ಒಂದು ವಿಜುವಲ್ಸ್ ಅನ್ನ ತೋರಿಸ್ತಾ ಹೋಗುವಂತಹ ಪ್ರಯತ್ನ ಮಾಡ್ತಾರೆ. ಸೊ ಅಧಿಕಾರಿಗಳ ಟೀಮ್ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಬಿಡುಬಿಟ್ಟಿದೆ. ಅಂದ್ರೆ GBA ಅಧಿಕಾರಿಗಳು ಜೊತೆಗೆ ಜಿಲ್ಲಾಡಳಿತದಿಂದ ಅಧಿಕಾರಿಗಳು ಜೊತೆಗೆ ತಹಶೀಲ್ದಾರರೇ ಖುದ್ದು ಸ್ಥಳದಲ್ಲಿ ನಿಂತು ಪರಿಶೀಲನೆಯನ್ನು ಕೂಡ ಮಾಡಿಸ್ತಾ ಇರುವಂತದ್ದು. ಅದರ ಜೊತೆಗೆ ಯಾರ್ಯಾರ ಮನೆ ಒತ್ತುವರಿ ತೆರವು ಕಾರ್ಯಾಚರಣೆ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಮನೆಯವರ ಬಳಿ ಒಂದಷ್ಟು ವಿಷಯವನ್ನ, ಒಂದಷ್ಟು ದಾಖಲಾತಿಯನ್ನ ಕಲೆ ಹಾಕುವಂತಹ ಪ್ರಯತ್ನವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ಒಂದು ಯಲಹಂಕದಲ್ಲಿರುವಂತಹ ಕೋಗಿಲೆ ಲೇಔಟ್ ನಲ್ಲಿರುವಂತಹ ಅಷ್ಟೂ ಮನೆಗಳು ಎಲ್ಲಿ ಒತ್ತುವರಿ ತೆರವಾಗಿದೆ ಅದಷ್ಟೂ ಮನೆಗಳಿಗೆ GBA ಅಧಿಕಾರಿಗಳು ಜೊತೆಗೆ ತಹಶೀಲ್ದಾರರ ಕಡೆಯಿಂದ ಒಬ್ರು, ಜೊತೆಗೆ ಇಲ್ಲೇ ರಾಜೀವ್ ಗಾಂಧಿ ವಸತಿ ನಿಗಮದ ಯೋಜನೆಯ ಅಡಿಯ ಅಧಿಕಾರಿಗಳು, ಇವರೆಲ್ಲರೂ ಕೂಡ ಸದ್ಯ ಭೇಟಿ ನೀಡ್ತಾ ಇರುವಂತಹದ್ದು. ಪ್ರತಿಯೊಂದು ಮನೆಯಲ್ಲೂ ದಾಖಲೆ ಕಲೆ ಹಾಕ್ತಾ ಇದ್ದಾರೆ. 5 ತಂಡವಾಗಿ ವಿಂಗಡಣೆ ಮಾಡಿಕೊಂಡು ಪ್ರತಿಯೊಂದು ಮನೆಯಲ್ಲೂ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಅವ್ರು ಕೊಡ್ತಾ ಇರುವಂತಹ ದಾಖಲೆಗಳು ಅಧಿಕಾರಿಗಳ ಬಳಿ ಇರುವಂತಹ, ಅಂದ್ರೆ ಅವ್ರ ಹತ್ರನೂ ಕೂಡ ಇವರು ನಮ್ಮ ರಾಜ್ಯದವರನ್ನ ಅಥವಾ ಬೇರೆ ಕಡೆನ ಅಂತ ತಿಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇರುತ್ತೆ. ಆ ದಾಖಲೆಗಳು ಕೆಲವು ಕಡೆಯಲ್ಲಿ ತಾಳೆ ಆಗದೆ ಇರುವಂತಹದ್ದು ಕಂಡು ಬರ್ತಾ ಇದೆ. ಪ್ರತಿಯೊಬ್ಬರ ಹತ್ರನೂ ಕೂಡ ಅವರು ಎಷ್ಟು ವರ್ಷದಿಂದ ಇಲ್ಲಿದ್ದಾರೆ, ಯಾವ ರಾಜ್ಯದವರು, ಅದೆಲ್ಲವನ್ನು ಕೂಡ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಆಲ್ರೆಡಿ ಶುರುವಾಗಿ ಅರ್ಧ ಗಂಟೆ ಆಗ್ತಾ ಇದೆ. ಬಟ್ ಇಲ್ಲೆಲ್ಲೂ ಕೂಡ ಕರ್ನಾಟಕದವರು ಸಿಕ್ಕಿರುವಂತಹದ್ದು ಬಹಳ ಕಡಿಮೆ ಅಂತ ಹೇಳ್ಬೋದು. ಒಂದು ಸಲ ಪ್ಯಾನ್ ಮಾಡಿ ಆ ವಿಜುವಲ್ಸ್ ಅನ್ನ ತೋರಿಸುವಂತಹ ಪ್ರಯತ್ನ ಕೂಡ ಮಾಡ್ತಾರೆ. ಅಲ್ಲಲ್ಲಿ ಗುಂಪು ಗುಂಪಾಗಿ ಒಂದು 5 ಜನರ ತಂಡ ಏನಿದೆ, ಆ ತಂಡ ಈಗ ಪರಿಶೀಲನೆಯನ್ನ ಮಾಡ್ತಾ ಇರುವಂತಹ ವಿಜುವಲ್ಸ್ ಕಾಣ ಸಿಗ್ತಾ ಇದೆ. ಈ ವೇಳೆ ಒಂದಷ್ಟು ಜನ ನಮ್ಮ ಹತ್ರ ಡಾಕ್ಯುಮೆಂಟ್ ಕಳೆದೋಯ್ತು ಅಂತ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಇರುವಂತಹ ಆಧಾರ್ ಕಾರ್ಡು ಅಥವಾ ವೋಟರ್ ಐಡಿನೋ ಅದೆಲ್ಲವನ್ನು ಕೂಡ ತೋರಿಸ್ತಾ ಇರುವಂತಹ ದೃಶ್ಯ ಕಂಡು ಬರ್ತಾ ಇದೆ. ಕೆಲವು ಕಡೆ ಅದು ಒರಿಜಿನಲ್ ಅಲ್ಲ ಅನ್ನುವಂತಹ ಇನ್ಫಾರ್ಮೇಶನ್ ಕೂಡ ಸಿಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಭಾಗದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಆಗಿರುವಂತಹ ಭಾಗದಲ್ಲಿ ದಾಖಲೆಗಳ ಪರಿಶೀಲನೆ ಕಾರ್ಯ ಅಂತೂ ಪ್ರಗತಿಯಾಗಿ ಸಾಗ್ತಾ ಇರುವಂತಹದ್ದು. ನವಿತಾ ಜೈನ್. ಪ್ರಗತಿ, ಈಗ ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಬಂದ್ರು, ಮಹಿಳೆಯರಲ್ಲಿ ತಮ್ಮ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಹೇಳ್ಕೊಂಡ್ರು, ಜೊತೆಗೆ ಈಗ ಅಲ್ಲಿ ಅಂದ್ರೆ ಕಾನೂನು ಉಲ್ಲಂಘನೆ ಆಗಿರೋದ್ರ ಬಗ್ಗೆ ಕೂಡ ಈಗ ಮೊನ್ನೆ ಮಾನವ ಹಕ್ಕುಗಳ ಆಗಿದವರು ಸ್ವಲ್ಪ ನಮಗೆ ನೋಡುವಂತ ಸಂದರ್ಭದಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ನವಿತಾ ಜೈನ್, ಮಾನವ ಹಕ್ಕು ಆಯೋಗದ ಅಧ್ಯಕ್ಷರಾಗಿರುವಂತಹ ಶ್ಯಾಮ್ ಭಟ್ರು ಹೇಳಿರುವಂತಹದ್ದು ಮೇಲ್ನೋಟಕ್ಕೆ ಇಲ್ಲಿ ಮಾನವ ಹಕ್ಕಿನ ಉಲ್ಲಂಘನೆ ಆಗಿದೆ. ಬಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ 7 ದಿನಗಳ ಒಳಗೆ ವರದಿಯನ್ನು ಕೊಡೋದಕ್ಕೆ GBA ಅಧಿಕಾರಿಗಳಿಗೆ ತಿಳಿಸಿದ್ದೇವೆ. ಸೊ ಅವ್ರು ವರದಿ ಕೊಟ್ಟ ಮೇಲೆ ನಾವು ಕ್ಲಿಯರ್ ಆಗಿ ಏನು ಅಂತ ಸ್ಪಷ್ಟವಾಗಿ ಹೇಳ್ಬಹುದು ಅಂತ ಹೇಳಿರೋದು. ಅದ್ರ ಜೊತೆಗೆ ಇಲ್ಲಿ ಆಗ್ತಾ ಇರುವಂತಹ ದಾಖಲೆಗಳ ಪರಿಶೀಲನೆಯ ವಿಜುವಲ್ಸ್ ಅನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಒಂದಿಷ್ಟು ಜನ ಏನಿದ್ರು ಮನೆಯನ್ನ ಕಳ್ಕೊಂಡವರು ಅಂತ ಹೇಳ್ತಾ ಇರೋರು, ಅವರೆಲ್ಲರನ್ನೂ ಕೂಡ ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಭೇಟಿಯಾಗಿ ಅವರಿಗೆ ಆಗ್ತಾ ಇದ್ದಂತಹ ಸಮಸ್ಯೆಗಳೇನು ಅನ್ನೋದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡಿದ್ರು. ಅಲ್ಲಿ ಅವರಿಗೆ ಕಂಡು ಬಂದಿರುವಂತಹ ವಿಚಾರ ಏನಂದ್ರೆ, ಈ ಹಿಂದೆಯೇ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇಲ್ಲಿ ಎಲ್ಲಿ ವ್ಯಾಪ್ತಿಗೆ ಬರುತ್ತೆ ಆ ಅಧಿಕಾರಿಗಳಿಗೆ ತಿಳಿಸಿದ್ರು. ಯಾಕಂದ್ರೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಇರೋದ್ರಿಂದ ಅವರಿಗೆ ಸೂಕ್ತವಾದಂತಹ ವ್ಯವಸ್ಥೆ ಇದೆಯಾ, ಸ್ನಾನ ಮಾಡೋದಕ್ಕೆ ಸೂಕ್ತವಾದ ವ್ಯವಸ್ಥೆ ಇದೆಯಾ, ಶೌಚಾಲಯಕ್ಕೆ ಹೋಗೋದಕ್ಕೆ ಸೂಕ್ತವಾದ ವ್ಯವಸ್ಥೆ ಇದೆಯಾ, ಮಕ್ಕಳಿದ್ರೆ ಅವ್ರಿಗೇನು ವ್ಯವಸ್ಥೆ ಮಾಡಿದ್ದಾರೆ ಸರ್ಕಾರದ ಕಡೆಯಿಂದನೋ ಅಥವಾ ಸ್ಥಳೀಯ ಅಧಿಕಾರಿಗಳು ಏನೇನು ವ್ಯವಸ್ಥೆ ಮಾಡಿದ್ದಾರೆ ಅದೆಲ್ಲವನ್ನು ತಿಳ್ಕೊಳ್ಳಿ ಅಂತ ಮುಂಚೆಯೇ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು. ಅದಾದ ಬೆನ್ನಲ್ಲೇ ಇವತ್ತು ಕೂಡ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಜನರ ಜೊತೆ ಮಾತುಕತೆಯನ್ನ ನಡೆಸಿದ್ರು. ಈ ವೇಳೆ ಜನ ತಮಗಾಗ್ತಾ ಇರುವಂತಹ ಸಮಸ್ಯೆಯನ್ನ ಹೇಳ್ಕೊಂಡ್ರು. ಅವರು ಕೂಡ ನೀವು ಯಾವ ರಾಜ್ಯದವರು, ನೀವು ಎಷ್ಟು ವರ್ಷದಿಂದ ಈ ಭಾಗದಲ್ಲಿ ನೆಲೆಸಿದ್ರಿ, ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆಯಾ, ಅದೆಲ್ಲ ವಿಚಾರವನ್ನ ತಿಳಿಸಿದ್ರು. ಜೊತೆಗೆ ಯಲಹಂಕದ ನಾರ್ತ್ ಕಾರ್ಪೊರೇಷನ್ ಏನಿದೆ ಅಲ್ಲಿಯ ಒಂದು ಕಂಟ್ರೋಲ್ ರೂಮ್ ನಂಬರ್ ಅನ್ನ ಕೂಡ ಕೊಟ್ಟರು. ಆ ಕಂಟ್ರೋಲ್ ರೂಮ್ ನಂಬರ್ಗೆ ನೀವು ಸಹಾಯವಾಣಿ ಅಂತ ಅನ್ಕೊಳ್ಬಹುದು. ಅಂದ್ರೆ ನಿಮಗೆ ಏನಾದ್ರೂ ಸಹಾಯ ಬೇಕಾದ್ರೆ, ದಿಢೀರ್ ಅಂತ ಯಾರ್ದಾದ್ರೂ ಆರೋಗ್ಯ ವ್ಯತ್ಯಯ ಆದ್ರೆ ಅಂತವರೆಲ್ಲರೂ ಕೂಡ ಆ ಕಂಟ್ರೋಲ್ ರೂಮ್ ನಂಬರ್ಗೆ ಕಾಲ್ ಮಾಡಿ ತಮಗಾಗ್ತಾ ಇದ್ದ ಸಮಸ್ಯೆಗಳನ್ನ ಹೇಳಿ ಅವರು ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳಿದ್ರು. ಜೊತೆಗೆ ಇಲ್ಲಿ ಆರೋಗ್ಯ ಅಧಿಕಾರಿಗಳ ತಂಡ ಕೂಡ ಬೀಡು ಬಿಟ್ಟಿದೆ. ಒಬ್ರು ಗರ್ಭಿಣಿ, ಒಬ್ರು ಬಾಣಂತಿ ಇರುವಂತಹ ಕಾರಣ ಇಲ್ಲೇ ಆರೋಗ್ಯ ಅಧಿಕಾರಿಗಳ ತಂಡವೂ ಬೀಡ್ಬಿಟ್ಟಿದೆ. ಯಾರಿಗೇನಾದ್ರೂ ಸಮಸ್ಯೆ ಆಗುತ್ತಾ ಅಂತ ಅವರು ಕೂಡ ಪರಿಶೀಲನೆ ನಡೆಸ್ತಾ ಇರೋದು. ಯಾವುದೇ ರೀತಿ ಸಮಸ್ಯೆ ಆಗಬಾರದು ಅಂತ ಎಲ್ಲ ರೀತಿಯಾಗಿ ಕೂಡ ಸನ್ನದ್ಧ ಕೂಡ ಆಗಿರುವಂತದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ ಡೀಟೇಲ್ಸ್ಗೆ. ಇನ್ನು ಸ್ಥಳಕ್ಕೆ
ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಲ್ಲಿಗೆ ಹೋದ್ರು. ಆ ಸಂದರ್ಭದಲ್ಲಿ ಮಹಿಳೆಯರು ಅನೇಕ ಸಮಸ್ಯೆಗಳನ್ನು ಹೇಳ್ಕೊಂಡ್ರು. ಅನಂತರ ನ್ಯೂಸ್ 18 ಜೊತೆ ಕೂಡ ಮಾತನಾಡಿದ್ದಾರೆ. ಮಾಧ್ಯಮದ ಜೊತೆ ಮಾತನಾಡಿದಂತಹ ನಾಗಲಕ್ಷ್ಮಿ ಚೌಧರಿ ಏನು ಹೇಳಿದ್ದಾರೆ ನೋಡೋಣ. ಆಲ್ರೆಡಿ ಅವರಿಗೆ ಭರವಸೆಯನ್ನ ಕೊಟ್ಟಿದೆ. ನೀವು ನೋಡಿರ್ಬೋದು, ಪತ್ರಿಕೆಗಳಲ್ಲಿ ನೋಡಿರ್ಬೋದು, ನಿನ್ನೆ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ, ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಆಗಿದೆ. ಮತ್ತೆ ಇಲ್ಲಿ ಗಂಜಿ ಕೇಂದ್ರಗಳನ್ನು ಸಹ ಒಂದು 2-3 ಕಡೆ ಮಾಡಿದ್ದಾರೆ. ಅವ್ರಿಗೆ ಸ್ನಾನ, ಬೆಳಗ್ಗೆಯಿಂದ ಸಂಜೆವರೆಗೂ ತಿಂಡಿ, ಮತ್ತೆ NGOs ಸಹ ಇನ್ವಾಲ್ವ್ ಆಗಿದೆ. ಮತ್ತೆ ಆರೋಗ್ಯ ಇಲಾಖೆ ಅಧಿಕಾರಿ ಇಲ್ಲಿದ್ದಾರೆ. ಅವರು ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇಲ್ಲ, ಬಟ್ ಆದ್ರೆ ಕ್ರಮೇಣ ಅವರೆಲ್ಲರೂ ಖಂಡಿತವಾಗ್ಲೂ ಹೋಗ್ತಾರೆ ಅಂತ ನನಗೆ ಭರವಸೆ ಇದೆ. ಶಿಕ್ಷಕರು ಹಾಗೂ